ಬಂದು ಗುರುವಾರದ ದಿನದ ವ್ಲಾಗು. ಅಂದರೆ ನಾನು ಈವ್ನಿಂಗಿಂದ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಅಂತ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಪಾಪು ನೋಡಿಕೊಂಡು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು. ಸೊ ಹಾಗಾಗಿ ನಾನು ಬೆಳಿಗ್ಗೆಯಿಂದ ವ್ಲಾಗ್ನ ಮಾಡಿರಲಿಲ್ಲ. ಸೊ ಹಾಗಾಗಿ ಇವಾಗ ಮಾಡೋಣ ಅಂದ್ಕೊಂಡ್ವಿ. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಕೂಡ ಸ್ವಲ್ಪ ರಿಲಯನ್ಸ್ಗೆ ಹೋಗಬೇಕಿತ್ತು, ಮನೆಗೆ ಸ್ವಲ್ಪ ದಿನಸಿ ಸಾಮಾನೆಲ್ಲ ತರಬೇಕಿತ್ತು. ಕೆಲವೊಂದು ಸಲ ನಾನು ಇಲ್ಲೇ ಹತ್ರದಲ್ಲಿ ನಿಯರೆಸ್ಟ್ ಪ್ರಾವಿಷನ್ ಸ್ಟೋರಲ್ಲಿ ಮತ್ತು ನಾನು ಇನ್ಸ್ಟಾಮಾರ್ಟಲ್ಲೂ ಕೂಡ ತರಿಸ್ಕೊತಿರ್ತೀನಿ. ಆದರೂ ಒಂದೊಂದು ಐಟಮ್ಗಳು ಮರ್ತೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನು ರಿಲಯನ್ಸ್ಗೆ ಹೋಗಿದ್ವಿ. ಅಲ್ಲೆಲ್ಲ ತುಂಬ ಮಳೆ, ಒಂದು ಕಂಟಿನ್ಯೂಸ್ ಆಗಿ ಒಂದು 1/4 ಗಂಟೆ ಮಳೆ ಬಂತು. ಈ ಕಡೆಯಿಂದ ಅಂದರೆ ಇಲ್ಲಿ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಂದ ಈ ಕಡೆ ಮಳೆ ಇಲ್ಲ, ಸ್ವಲ್ಪ ಸೆಕೆನೇ ಜಾಸ್ತಿ ಇದೆ. ಅಲ್ಲೆಲ್ಲ ಸ್ವಲ್ಪ ವೆದರ್ ಅಂತೂ, ಆದರೂ ಮಳೆ ಬಂದಾಗ ಮೈಸೂರು ವೆದರ್ ಅಂತೂ ಹೇಳಲೇಬೇಡ್ದು, ಅಷ್ಟು ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಂತೂ ಅಷ್ಟು ಮಳೆ ಇಲ್ಲ, ಫುಲ್ ಸೆಕೆನೇ ಹೊಡಿತಾ ಇದೆ. ಆದರೂ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಹಸ್ಬೆಂಡು ಕೂಡ ಶಾಪ್ ಹತ್ರ ಹೋಗಬೇಕು. ಇವತ್ತು ಮಹಾವೀರ ಜಯಂತಿ ಆಗಿರೋದ್ರಿಂದ ನಮಗೂ ಅಷ್ಟೊಂದೇನು ಬಿಸ್ನೆಸ್ ಇರಲ್ಲ. ಸ್ವಲ್ಪ ಇವಾಗೆಲ್ಲ ಸ್ಕೂಲ್ ಕೂಡ ಸಮ್ಮರ್ ಹಾಲಿಡೇ ಇದೆ ಅಲ್ವಾ, ನಮಗೂ ಅಷ್ಟೇನು ಬಿಸ್ನೆಸ್ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ನಾವು ಇವತ್ತು ಮಧ್ಯಾಹ್ನ 1:30ವರೆಗೂ ಶಾಪ್ ತೆಗೆದಿದ್ರು. ಅಲ್ಲಿಂದ ಬಂದು ನಾವು ಕೂಡ ರಿಲಯನ್ಸ್ಗೆ ಹೋಗಿ ಬಂದು ಪಾಪುನೂ ಕೂಡ ಮಲ್ಕೊಂಡ. ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಅಲ್ಲಿಂದ ಬಂದು ನಾನು ಕೂಡ ಫ್ರೆಶ್ ಅಪ್ ಆಗಿಲ್ಲ. ಫಸ್ಟು ಅವ್ರಿಗೆ ಸ್ವಲ್ಪ ಟೀ ಮತ್ತು ಸ್ನ್ಯಾಕ್ಸ್ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಕೂಡ ಮುಖ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು, ಅಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಮಡಚಿ ಎತ್ತಿಡಬೇಕಿತ್ತು, ಅದನ್ನೆಲ್ಲ ಮಡಚಿ ಎತ್ತಿಟ್ಕೊಂಡು ಇನ್ನು ನಾನು ಕೂಡ ಮುಖ ಎಲ್ಲ ತೊಳ್ಕೊಂಡು ಬರಬೇಕಾದ್ರೆ, ಅಂದರೆ ರಿಲಯನ್ಸ್ ಹೋಗಿದ್ವಲ್ಲ, ಅಲ್ಲಿಂದ ಬರಬೇಕಾದ್ರೆ ಬಜ್ಜಿ ಮೆಣಸಿನ್ಕಾಯಿ ಕೂಡ ತೊಗೊಂಡು ಬಂದಿದ್ವಿ. ಬಜ್ಜಿ ಮೆಣಸಿನ್ಕಾಯಿ ನೋಡಿದ್ರೆ ನೀವು ಅಂದ್ಕೋಬೋದು ಏನು ಈ ಥರ ಇದೆ ಅಂತ. ಬಟ್ ನಾವು ಇದನ್ನು ಅಲ್ಲಿ ರೋಡಲ್ಲಿ ಬರಬೇಕಾದ್ರೆ ಸ್ವಲ್ಪ ವಯಸ್ಸಾದವರು ಮಾರ್ತಿದ್ರು, ಅವ್ರ ಹತ್ರ ತೊಗೊಂಡ್ವಿ. ಸ್ವಲ್ಪ ಒಂದು 20 ರೂಪೀಸ್ಗೆ ಆ ಥರ ತೊಗೊಂಡ್ವಿ. ಇನ್ನು ತರಕಾರಿಗಳೆಲ್ಲ ಮಾರ್ತಿದ್ರು, ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಥರ ಬಜ್ಜಿ ಮೆಣಸಿನ್ಕಾಯಿ ಅಂತ ಒಂದು 2-3 ತರಕಾರಿಗಳ್ನು ಕೂಡ ತೊಗೊಂಡು ಬಂದ್ವಿ. ಇನ್ನು ಬಜ್ಜಿ ಮೆಣಸಿನ್ಕಾಯಿಗಳನ್ನೆಲ್ಲ ಕಟ್ ಮಾಡಿಕೊಂಡು ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು, ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ಕೊಂಡು, ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಮತ್ತು ಖಾರಕ್ಕನುಗುಣವಾಗಿ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅಡುಗೆ ಸೋಡಾನು ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಅಜ್ವಾನೂ ಕೂಡ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಮತ್ತು ಅಜ್ವಾನ ಹಾಕೋದ್ರಿಂದ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬೇಗನೂ ಕೂಡ ಅಜ್ವಾನ ಹಾಕಿರ್ತೀವಿ ಅಲ್ವಾ, ಸ್ವಲ್ಪ ಡೈಜೆಷನ್ ಕೂಡ ಆಗುತ್ತೆ. ಮತ್ತು ಇದಕ್ಕೆ ಎಲ್ಲನೂ ಕೂಡ ಗಂಟಿಲ್ದಂಗೆ ಫಸ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು, ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬಜ್ಜಿ ಕಲಸೋ ಹದದಲ್ಲಿ ಈ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಗಿಬಿಡುತ್ತೆ. ಇದನ್ನು ಒಂದು 2-3 ನಿಮಿಷ ನೆನಿಲಿ ಅಂತ ಇಟ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಪುದೀನ ಚಟ್ನಿನೂ ಕೂಡ ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅಂದರೆ ನಾವು ಬಜ್ಜಿ ಯಾವ ಕ್ವಾಂಟಿಟಿಲಿ ಮಾಡ್ತೀವಿ ಅಷ್ಟು ನಾವು ಐಟಮ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಒಂದು 2 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು 2 ಚಿಕ್ಕ ಪೀಸು ಶುಂಠಿ ಮತ್ತು ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು, ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು, ರುಬ್ಬಕ್ಕೆ ಬೇಕಾಗಿರುವಷ್ಟು ನೀರನ್ನು ಕೂಡ ಹಾಕ್ಕೊಂಡು, ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬಂತು ಅಂತ ಅಂದರೆ ತುಂಬಾ ಸಖತ್ ಟೇಸ್ಟಿಯಾಗಿರೋ ಪುದೀನ ಚಟ್ನಿ ರೆಡಿ ಆಗಿಬಿಡುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆಗಿರೋದು ಚೆನ್ನಾಗಿರುತ್ತೆ. ಇದು ಕಬಾಬ್ಗಾಗಿರ್ಬೋದು, ಸಮೋಸ, ಈ ಥರ ಬಜ್ಜಿ, ಬೋಂಡ ಇದಕ್ಕೆಲ್ಲ ತುಂಬಾ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ಮಳೆ ಬರ್ತಿದ್ದಾಗ ಈ ಥರ ಬಿಸಿ ಬೋಂಡ ಬಜ್ಜಿ ಜೊತೆಗೆ ಇದನ್ನು ತಿಂತಿದ್ರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇನ್ನು ಜಾರಲ್ಲಿದ್ದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನೆಲ್ಲನೂ ಒಂದು ಸಲ ಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಬಜ್ಜಿ ಮಾಡೋಕ್ಕೆ ಒಂದು ಬಾಣಲೆ ಇಟ್ಕೊಂಡು, ಬಾಣಲೆ ಕಾದಾದಮೇಲೆ ಬಜ್ಜಿ ಕರಿಯೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು, ಅದು ಕೂಡ ಎಣ್ಣೆ ಕಾದಾದಮೇಲೆ
ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಬಜ್ಜಿ ಮೆಣಸಿನ್ಕಾಯಿನ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಎತ್ತಿ ಒಂದೊಂದೇ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಸಖತ್ ಟೇಸ್ಟಿಯಾಗಿರೋ ಬಜ್ಜಿ ಕೂಡ ರೆಡಿ ಆಗಿಬಿಡುತ್ತೆ. ನಾನೊಂದೆರಡು ಬಜ್ಜಿ ಕಮ್ಮಿ ಹಾಕಬೇಕಿತ್ತು, ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಬೇಯೋಕ್ಕೆ ಸ್ವಲ್ಪ ಸ್ಪೇಸು ಕಮ್ಮಿ ಆಯಿತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಕಡಿಮೆ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ನಾನು ಟೀನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಬೆಲ್ಲದ ಟೀನು. ಈಗ ಇದೆಲ್ಲ ಬೆಂದಿದೆ, ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಂಡೆ. ಇನ್ನು ಒಂದು ಹದದಲ್ಲಿ ಬೆಂದಿದೆ. ಉರಿ ಜಾಸ್ತಿ ಕೊಟ್ಬಿಟ್ಟು ಬೇಯಿಸ್ಕೊಬಿಟ್ರೆ ಮೇಲ್ಗಡೆ ಬೆಂದಂಗೆ ಆಗುತ್ತೆ, ಒಳಗಡೆ ಹಿಟ್ಟಿಟ್ಟು ಥರನೇ ಇರುತ್ತೆ. ಸೊ ಹಾಗಾಗಿ ಯಾವುದೇ ನಾವು ಬೇಯಿಸ್ಬೇಕಾದ್ರೆ ಈ ಥರ ವಡೆ ಬೋಂಡ ಬಜ್ಜಿ ಬೇಯಿಸ್ಬೇಕಾದ್ರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಇನ್ನು ಮಿಕ್ಕಿರೋ ಬಜ್ಜಿ ಮೆಣಸಿನ್ಕಾಯಿಗಳ್ನು ಕೂಡ ಎಲ್ಲನೂ ಕೂಡ ಒಂದೊಂದಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ನನಗಂತೂ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿ ಟೀ ಮಾಡ್ಕೊಂಡು ಕುಡಿಯೋದ್ರಲ್ಲಂತೂ ತುಂಬಾ ಖುಷಿ. ನಾನು ಈವ್ನಿಂಗ್ ಟೈಮ್ ಏನಕ್ಕಪ್ಪ ಸ್ನ್ಯಾಕ್ಸ್ ಮಾಡಲ್ಲ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಇರಲ್ಲ, ಮಾಡಿದ್ದೆಲ್ಲ ನಾನು ಒಬ್ಬಳೇ ಕೂತ್ಕೊಂಡು ತಿನ್ನಬೇಕು. ಅವರು ಶಾಪ್ ಹತ್ರ ಹೊರಟೋಗ್ಬಿಟ್ಟಿರ್ತಾರೆ. ಕೆಲವೊಂದು ಸಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಟೈಮ್ ಇದ್ದರೆ ಎಲ್ಲನೂ ಮಾಡಿಕೊಂಡು ಶಾಪ್ ಹತ್ರ ತೊಗೊಂಡು ಹೋಗ್ತೀನಿ. ಕೆಲವೊಂದು ಸಲ ಶಾಪ್ ಹತ್ರ ಹೋಗೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನಾನು ಒಬ್ಬಳೇ ಮಾಡ್ಕೊಂಡು ತಿನ್ನಬೇಕಲ್ಲ ಅಂತ ಹೇಳ್ಬಿಟ್ಟು ಏನೂ ಮಾಡಲ್ಲ, ಜಸ್ಟ್ ಟೀ ಒಂದು ಮಾಡ್ಕೊಂಡು ಕುಡಿತೀನಿ. ಇನ್ನು ಮೈಸೂರು ವೆದರ್ ಅಂತೂ ಈವ್ನಿಂಗ್ ಟೈಮು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಅಂದರೆ ತಂಪಾದ ಗಾಳಿ ಬೀಸ್ತೈತೆ. ಇನ್ನೇನು ಸೂರ್ಯ ಮುಳುಗೋ ಟೈಮು ಕೂಡ. ಇನ್ನು ಮೇಲ್ಗಡೆ ನನ್ನ ಮಗನ ಜೊತೆ ಸ್ವಲ್ಪ ಆಟನೂ ಕೂಡ ಆಡ್ತಾ ಇದ್ದೀನಿ. ಅವನ್ನ ಯಾವಾಗಲೂ ನಾನು ಮನೆ ಒಳಗಡೆನೇ ಕೂಡಾಕೋದ್ರಿಂದ ಇನ್ನು ಹೊರಗಡೆ ಬಂತು ಅಂದರೆ ಸುಮ್ಮನೆ ಓಡ್ತಾನೆ ಇರ್ತಾನೆ. ಸೊ ಹಾಗಾಗಿ ಒಳಗಡೆನೇ ಯಾವಾಗಲೂ ಇರೋದ್ರಿಂದ ಇನ್ನು ಸಂಜೆ ಟೈಮು ಈ ಥರ ಹೊರಗಡೆ ಕರ್ಕೊಂಡು ಬಂದು ಆಟ ಆಡಿಸ್ತೀನಿ. ಇನ್ನು ರಾತ್ರಿ ಊಟಕ್ಕೆ ನನಗೂ ಸ್ವಲ್ಪ ಸಡನ್ ಕ್ರೇವಿಂಗ್ ಥರ ಕುಷ್ಕ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು, ಕುಕ್ಕರ್ ಕಾದಾದಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸೋಂಪುಕಾಳು, ಅನಾನಸ್ ಮೊಗ್ಗು, ಚಕ್ಕೆ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಂದು 2 ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡು ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 3ರಿಂದ 4 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು, ಒಂದು ಟೊಮೊಟೊ ಹಣ್ಣಲ್ಲಿ 4 ಪೀಸ್ ಮಾಡಿದೆ, ಅದನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಮೀಡಿಯಮ್ ಸೈಜು ಬೆಳ್ಳುಳ್ಳಿ ಫುಲ್ಲು ಗೆಡ್ಡೆನ ಹಾಕ್ಕೊಂಡು, 1-2 ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಒಂದು 2 ಪೀಸು ಶುಂಠಿನ ಹಾಕ್ಕೊಂಡು ನಾನಿಲ್ಲಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈ ಥರ ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡೋದ್ರಿಂದ ಕುಷ್ಕ ತುಂಬಾ ಕಲರಾಗಿ ಇರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸ್ತೇನೆ, ತುಂಬಾ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ. ಸೊ ಹಾಗಾಗಿ ನಾನು ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿನ ನೆನೆಸಿ ಎತ್ತಿ ರುಬ್ಬಿಟ್ಕೊಂಡಿದ್ದೆ. ಇನ್ನು ಇದು ಕೂಡ ಟೊಮೊಟೊ ಹಣ್ಣು ಸಾಫ್ಟ್ ಆಗಿತ್ತು. ಇವಾಗ ರುಬ್ಬಿ ಎತ್ತಿಟ್ಕೊಂಡಿರೋ ನಾನು ಪೇಸ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಕುಷ್ಕ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಈ ಥರ ಹೋಟೆಲ್ಗಳಲ್ಲಿ ತಿಂತೀವಲ್ಲ, ಅದೇ ಥರ ಟೇಸ್ಟ್ ಇತ್ತು. ಜಾಸ್ತಿ ಮಸಾಲ ಪದಾರ್ಥಗಳನ್ನ ಬಳಸ್ಕೊಳ್ದೆ, ಅಂದರೆ ಇವಾಗ ಸಮ್ಮರ್ ಇರೋದ್ರಿಂದ ಜಾಸ್ತಿ ಮಸಾಲ ಪದಾರ್ಥಗಳನ್ನ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಸಿಂಪಲಾಗಿ ಈ ಥರ ಮಾಡ್ಕೊಂಡು ಬಿಡ್ಬೋದು ಕಡಿಮೆ ಟೈಮಲ್ಲಿ. ಇನ್ನು ರುಬ್ಬೆತ್ತಿಟ್ಕೊಂಡಿರೋ ಈ ಪೇಸ್ಟನ್ನು ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗಿ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು
ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು ಮತ್ತು ಅದೇ ದೊಡ್ಡ ಸ್ಪೂನಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ. ನಾನು ಬೇರೆ ಯಾವುದೇ ಮಸಾಲೆಗಳನ್ನ ಹಾಕ್ಕೊಂಡಿಲ್ಲ. ಇದು ಎರಡೇ ಮಸಾಲೆನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಎಣ್ಣೆಲಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಒಂದು ಅರ್ಧ ಲೋಟ ಬಾಸುಮತಿ ರೈಸು ಮತ್ತು ಒಂದು ಅರ್ಧ ಲೋಟ ಸೋನಾ ಮಸೂರಿ ರೈಸು ಎರಡನ್ನೂ ಕೂಡ ಒಂದು ಅರ್ಧ ಗಂಟೆ ಮುಂಚಿತವಾಗ್ಲೇ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಅದು ಕೂಡ ನೆಂದಿತ್ತು. ಅದನ್ನ ಹಾಕ್ಕೊಂಡು ನಾನಿಲ್ಲಿ ಒಂದು 2 ಲೋಟ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. 2 ಸೇರಿಸಿ 1 ಲೋಟ ಅಕ್ಕಿ ಆಗಿತ್ತು. ಸೊ ಹಾಗಾಗಿ ನಾನಿಲ್ಲಿ ಒಂದು 2 ಲೋಟ ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಅಕ್ಕಿ ನೀರು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ನಿಂಬೆಹಣ್ಣು ರಸನ ನಾನು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಕುಷ್ಕ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು, ಅಂದರೆ ನಿಂಬೆಹಣ್ಣು ರಸ ಹಾಕಿರ್ತೀವಿ ಅಲ್ವಾ, ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಉಪ್ಪು ಬೇಕೋ ನಾನು ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ತರಕಾರಿ ಪಲಾವ್ ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ತರಕಾರಿ ಎಲ್ಲ ಉಪ್ಪಿಡಿಬೇಕು ಅಂತ ಹೇಳ್ಬಿಟ್ಟು ಫಸ್ಟೇ ನಾವು ಹಾಕ್ಕೊತೀವಿ. ಇದಕ್ಕೆ ನಾನು ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು ಒಂದು 2 ವಿಷಲ್ನ ನಾನು ಕೂಗಿಸ್ಕೊತೀನಿ. ಇನ್ನು ಕುಕ್ಕರ್ ವಿಷಲೆಲ್ಲ ಹೋಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಕುಷ್ಕ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇದ್ರ ಜೊತೆಗೆ ಮೊಟ್ಟೆ ಹಾಕಿದರೆ ಎಗ್ ಬಿರಿಯಾನಿ ಆಗಿರೋದು ಅಥವಾ ಚಿಕನ್ ಹಾಕಿದರೆ ಚಿಕನ್ ಬಿರಿಯಾನಿ ಆಗಿರೋದು ಅಷ್ಟು ಚೆನ್ನಾಗಿತ್ತು. ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ. ನೀವಿಲ್ಲಿ ನೋಡ್ತಿರ್ಬೋದು ಉದ್ದುದ್ರಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಲಾಸ್ಟ್ ಟೈಮು ಜನಪದ ಲೋಕಕ್ಕೆ ಹೋಗಿದ್ದಾಗ ಬರಬೇಕಾದ್ರೆ ನಾನು ಶಿವಳ್ಳಿ ರೆಸ್ಟೋರೆಂಟಲ್ಲಿ ನಾನು ಊಟ ಮಾಡಿದ್ದೆ. ಸೇಮ್ ಅದೇ ಟೇಸ್ಟು ಅಂತ ಹೇಳ್ಬೋದು. ಬಟ್ ಅದಕ್ಕೆ ತರಕಾರಿ ಹಾಕಿದ್ರು. ಇದು ನಾನು ಬರೀ ಟೊಮೊಟೊ ಕುಷ್ಕ ಥರ ಇದೆ. ಸೇಮ್ ಅದೇ ಟೇಸ್ಟ್ ಇತ್ತು. ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಊಟ ಎಲ್ಲ ಮಾಡಿಕೊಂಡು ನಾನು ಸ್ವಲ್ಪ ಪಾತ್ರೆ, ಕೌಂಟ್ರ್ ಟಾಪು, ಗ್ಯಾಸ್ ಸ್ಟವ್ವು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಹೊರಗಡೆ ಹೋಗಿ ಬಂದಿದ್ವಿ ಅಲ್ವಾ, ಸ್ವಲ್ಪ ಬಿಸಿಲಿರೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಸ್ವಲ್ಪ ಟ್ಯಾನ್ ಆಗಿತ್ತು. ಸೊ ಹಾಗಾಗಿ ನಾನಿವತ್ತು ಒಂದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ನ ನಾನು ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಅದನ್ನ ಎರಡನ್ನೂ ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಈ ಪ್ಯಾಕ್ ರೆಡಿ ಆಗಿಬಿಡುತ್ತೆ. ವಿಟಮಿನ್ ಈ ಕ್ಯಾಪ್ಸುಲಲ್ಲಿ ನಮ್ಮ ಸ್ಕಿನ್ ಏನಾದರೂ ಡ್ರೈ ಆಗಿದ್ದರೆ ಅದು ಸ್ವಲ್ಪ ಆಯಿಲ್ ಥರ ಇರೋದ್ರಿಂದ ಅದು ಡ್ರೈ ಆಗಿರೋದನ್ನು ಸ್ವಲ್ಪ ತೇವಾಂಶದಲ್ಲಿ ಇಡೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ. ಮತ್ತು ಸಣ್ಣದೇನಾದ್ರೂ ಓಪನ್ ಫೋರ್ಸ್ ಇದ್ದರೆ ಅದು ಕೂಡ ಸ್ವಲ್ಪ ರಿಮೂವ್ ಆಗೋಕ್ಕೆ ಎಲ್ಪ್ ಮಾಡುತ್ತೆ. ಮತ್ತು ಏನಾದರೂ ಪಿಂಪಲ್ಸ್ ಇದ್ದು ಅದ್ರ ಮಾರ್ಕ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ನಿಧಾನವಾಗಿ ರಿಮೂವ್ ಆಗುತ್ತೆ. ಮತ್ತು ಜೇನುತುಪ್ಪದಲ್ಲೂ ಅಷ್ಟೇ, ಜೇನುತುಪ್ಪ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಕಪ್ಪು ಕಲೆ ಇದ್ದರೆ ಅದನ್ನೆಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಮತ್ತು ಸ್ಕಿನ್ ಏನಾದರೂ ಸೊಕ್ಕಿಡ್ದಿರೋ ಥರ ಆಯಿತು ಅಂತ ಹೇಳಿದ್ರೆ, ಮತ್ತು ಸ್ಕಿನ್ ಏನಾದರೂ ಡ್ಯಾಮೇಜ್ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ. ಇನ್ನು ನನ್ನ ಏರ್ ಅಂತೂ ಫುಲ್ಲು ಮುಂದೆಗಡೆ ಈ ಬೇಬಿ ಹೇರ್ ಅಂತ ಹೇಳ್ತಾರಲ್ಲ ಅದೆಲ್ಲ ಸ್ವಲ್ಪ ಕರ್ಲಿ ಥರ ನೋಡೋಕ್ಕೆ, ಆ ಫ್ರಂಟಲ್ಲಂತೂ ನೋಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ, ಆ ಥರ ಇದೆ. ನಾನೆಲ್ಲರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಆ ಫ್ರಂಟ್ ಏರ್ನಾದರೂ ನಾನು ಸ್ಟ್ರೇಟರ್ ಮಾಡ್ಕೊತೀನಿ. ಅಷ್ಟು ಸ್ವಲ್ಪ ಬೇಜಾರಾಗುತ್ತೆ ನನ್ನ ಏರ್ ನೋಡಿದ್ರೆ. ಇನ್ನು ಫೇಸ್ ಪ್ಯಾಕ್ನೆಲ್ಲ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಅದನ್ನು ಒಂದು 5 ರಿಂದ 10 ನಿಮಿಷ ಹಾಗೆ ಬಿಡ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ, ಅಂದರೆ ಈ ಥರ ಬೆಳಿಗ್ಗೆಗೆ ಏನಾದರೂ ನೆನೆಸಿಡೋದಿದ್ರೆ, ಇನ್ನು ನಾನು ಡೈಲಿ ಚಿಯಾ ಸೀಡ್ಸ್ನ ನಾನು ಬಳಸ್ತಿರೋದ್ರಿಂದ ಡೈಲಿ ಅದನ್ನು ನಾನು ನೆನೆಸಿ ಎತ್ತಿಡ್ತೀನಿ. ಇನ್ನು ವಿಶಾಲ್ ಮಾರ್ಟಿಂದ ಬರಬೇಕಾದ್ರೆ ಮಜ್ಜಿಗೆನೂ ಕೂಡ ತಂದಿದ್ವಿ, ಮಸಾಲೆ ಮಜ್ಜಿಗೆ. ಯಾಕೋ ನನಗೂ ಸ್ವಲ್ಪ ಕುಡಿಬೇಕು ಅಂತ ಅನ್ನಿಸ್ತು. ಇನ್ನು ನೈಟು ಮಲಗಬೇಕಾದ್ರೆ ಬಿಸಿನೀರನ್ನಾದರೂ ಕುಡಿತೀನಿ ಅಥವಾ ಈ ಥರ ಮಜ್ಜಿಗೆನಾದರೂ ಮಾಡ್ಕೊಂಡು ಕುಡಿತೀವಿ, ಬಾಡಿಗೆ ಸ್ವಲ್ಪ ತಂಪಿರುತ್ತೆ ಅಂತ ಹೇಳ್ಬಿಟ್ಟು.
ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಈವ್ನಿಂಗ್ ರೋಟೀನು. ಕೆಲವೊಂದು ಕೆಲಸಗಳನ್ನ ಮಾಡಿದ್ದೀನಿ, ಅದನ್ನು ನಾನು ಯಾವುದನ್ನು ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.